ಸ್ನೇಹಿತರೆ ನಮಸ್ಕಾರ. ಅತ್ಯಂತ ನೋವು ಮತ್ತೆ ವಿಷಾದದೊಂದಿಗೆ ಈ ವಿಡಿಯೋ ಮಾಡಬೇಕಾದಂತ ಸಂದರ್ಭ ಒದಗಿ ಬಂದಿದೆ. ಏನಪ್ಪಾ ಅಂದ್ರೆ ನಮ್ಮ ಮೇಲ್ಗಡೆ ನೋಡ್ತಾ ಇದ್ದೀರಲ್ಲ, ವಿದ್ಯುತ್ ತಂತಿ ಹೋಗ್ತಾ ಇದೆ. ಆ ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ ವತಿಯಿಂದ ಏನಿದೆ, ಕೊಂಬೆಗಳನ್ನ ಕಡಿಬೇಕಾಯ್ತು. ಕೊಂಬೆಗಳನ್ನ ಕಡಿದ್ರೆ ಮತ್ತೊಮ್ಮೆ ಬಂದು ಕಡಿಬೇಕಾಯ್ತೆ ಅಂತ ಈ ಕಡೆ ತೋರಿಸಿ. ಮರ ಇದ್ರೆ ತಾನೇ ಕೊಂಬೆ ಕಡಿಯೋದು ಅಂತ ಮರನೇ ಕಟ್ ಮಾಡಿದ್ದಾರೆ. ಆಯ್ತಾ, ನಾವು ಕೇಳೋದು ಬರೀ ನಮ್ಮ ಪ್ರಯಾಣ ಸುಖಕರವಾಗಿರ್ಲಿ, ಟ್ರೈನಲ್ಲಿ ಹೋಗ್ಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಇವಾಗ ಬಿಸಿಲು ನೆತ್ತಿ ಸುಡ್ತಾ ಐತೆ. ನಮ್ಮನ್ನ ಆರೋಗ್ಯಕರ ಜೀವನ ಕೊಡ್ತಾ ಇರೋದೇ ಗಿಡ ಮರಗಳು. ಪ್ರಕೃತಿಯ ನಾಶ ಯಾವ ರೀತಿಯ ಪ್ರಗತಿ ಅಂತ ನಾವು ಪರಿಸರವಾದಿಗಳು ಅಲ್ಲಿ ತೋರಿಸಿ ಬಂದು ಇಲ್ಲಿ ವೀಕ್ಷಣೆ ಮಾಡ್ತಾ ಇದೀವಿ. ನಮಗ್ ಆತಂಕ ಇರೋದೇನು ಅಂದ್ರೆ, ನಾವೇನೋ ಒಳ್ಳೆ ಪರಿಸರ, ಒಳ್ಳೆ ವಾತಾವರಣನ ನೋಡಿದ್ವಿ. ನಮ್ಮ ಮುಂದಿನ ಪೀಳಿಗೆಗೆ ಅದು ಉಳಿಬೇಕಲ್ಲ. ಎಲ್ಲಿ ಉಳಿತದೆ? 10 ಜನರಿಗೆ ನೆರಳು ಕೊಡ್ತಿದ್ದಂತಹ ಮರಗಳನ್ನ ಮಾರಣ ಹೋಮ ಮಾಡಿದ್ರೆ ಕೇವಲ ಮನುಷ್ಯರ ಸ್ಮಶಾನ ಅಲ್ಲ, ಮರಗಳ ಸ್ಮಶಾನ ನಿರ್ಮಾಣ ಆಗ್ತಾ ಇದೆ ಇತ್ತೀಚೆಗೆ. ಲೆಕ್ಕವಿಲ್ಲದಷ್ಟು ಮರಗಳನ್ನ ಕಡ್ದು ನಾವೇನೋ ಪ್ರಗತಿ ಹೊಂದ್ತಾ ಇದೀವಿ. ಬೇರೆ ದೇಶಗಳನ್ನು ಪ್ರಗತಿಯಲ್ಲಿ ಮುಂದುವರಿತಾ ಇರೋದನ್ನ ನಾವು ನೋಡ್ತಾ ಇದೀವಿ. ಆದ್ರೆ ಅವ್ರು ಎಂದಿಗೂ ಪರಿಸರದ ನಾಶಕ್ಕೆ ಮುಂದಾಗ್ತಾ ಇಲ್ಲ. ಒಂದು ಮರ ಬಿದ್ದೋಗಿರೋದನ್ನ ಅದೆಷ್ಟೋ ಖರ್ಚು ಮಾಡಿ ಮತ್ತೆ ನಿಲ್ಸಿರೋ ಉದಾಹರಣೆಗಳು ಬೇರೆ ದೇಶದಲ್ಲಿ ನಾವು ನೋಡಿದೀವಿ. ಆದ್ರೆ ಇದೆಲ್ಲ ನೋಡಿದಾಗ ಇವೆಲ್ಲ ಪರಿಸರದ ಮೇಲೆ ಮಾಡ್ತಾ ಇರ್ತಕ್ಕಂತ ಪ್ರಹಾರ, ಮನುಷ್ಯನ ವಿನಾಶ ಏನಕ್ಕೆ ಬೇಗ ಆಗ್ತಾ ಇದೆ ಅಂದ್ರೆ, ರೋಗಗ್ರಸ್ತ ಬದುಕನ್ನ ನೋಡ್ತಾ ಇದ್ದಾನೆ. ಮತ್ತೆ ಶಾಖೆ, ಇವಾಗ ನಮ್ಗೆ ಶೆಕೆ ಆದ್ರೆ ನಾವು ಎಸಿನೋ ಕೂಲರೋ ಮತ್ತೊಂದು ಹಾಕಿಸ್ಕೊತೀವಿ. ನ್ಯಾಚುರಲ್ ಆಗಿ ಅಂದ್ರೆ ನೈಸರ್ಗಿಕವಾಗಿ ಗಾಳಿ ಬೆಳಕು ಕೊಡ್ತಕ್ಕಂತಹ ನಮ್ಮ ಒಳ್ಳೆ ಪರಿಸರನ ನಾಶ ಮಾಡ್ಬಿಟ್ಟು ವ್ಯವಹಾರಿಕವಾಗಿ ನಾವು ಯಂತ್ರದ ಮೇಲೆ, ಆಧುನಿಕ ಉಪಕರಣಗಳ ಮೇಲೆ ನಾವು ಮುಗಿ ಬೀಳ್ತಾ ಇರೋದು ಎಂತಹ ಒಂದು ಸೋಜಿಗದ ಸಂಗತಿ ಅಂದ್ರೆ, ಕೈಯಲ್ಲಿರುವಂತಹ ಒಂದು ಬೆಣ್ಣೆನ ಕಳ್ಕೊಂಡು ತುಪ್ಪನ ಹುಡುಕ್ದಂಗ್ ಆಗಿದೆ. ಇದೆಲ್ಲ ಹೇಳ್ಬೇಕು ಅಂದ್ರೆ ನೋಡಿ, ಉಗುರು ಕಟ್ ಮಾಡೋದು ಸಹಜ ಕ್ರಿಯೆ, ಬೆರಳು ಕಟ್ ಮಾಡೋದು ಯಾವುದು? ಅವ್ರು ಏನೋ ಒಂದು ರೆಂಬೆ ಕೊಂಬೆ ವೈರಿಗೆ ತಾಗ್ಬಹುದು ಅಂತ ಕಟ್ ಮಾಡ್ಲಿ, ಹೋಗ್ಬಿಟ್ಟು ಅಲ್ಲಿ ನೋಡಿ, ಅದ್ ನೋಡಿ ಇನ್ನೂ ದೊಡ್ಡದು ಇದು ರೆಂಬೆ ಅಂತಾರ, ಮರ ಅಂತಾರ. ಕಟ್ ಮಾಡ್ಬಿಟ್ಟು ರೆಂಬೆ ಅಂತ ಹೇಳ್ತಾರಲ್ಲ, ಎಷ್ಟು ಸರಿ ಇದು?